ಬಿಜೆಪಿ ಎಲ್ಲ ಶಾಸಕರು ಇದ್ದಾರೆ ಆ ಹೋರಾಟದಲ್ಲಿ, ಬರೀ ವಿಜಯೇಂದ್ರ ಅವರು ಇದ್ದಾರೆ. ಹೋಗ್ಲಿ, ವಿಜಯೇಂದ್ರ ಅವ್ರಿಗೆ ಬಿಜೆಪಿ ಮೇಲೆ ಇಡ್ತಾ ಬಂದಿದ್ಯಾ? ನಮ್ಮ ಕಾಂಗ್ರೆಸ್ ಅವ್ರ ಕತೆ ಬಿಡಿ ಸರ್. ಬಿಜೆಪಿ ಅವರೇ ಅವ್ರ ಮಾತು ಕೇಳ್ತಾರಾ? ಕೇಳಲ್ಲ. ಹೋಗ್ಲಿ, ಅವ್ರ ಪಾರ್ಟಿ ಕ್ಯಾಡ್ರಲ್ಲಿ ಅವ್ರಿಗೆ ಗೌರವ ಇದೆಯಾ? ಫಸ್ಟ್ ಯತ್ನಾಳ್ ಬಾಯಿ ಮುಚ್ಚಕ್ಕೆ ಕೇಳಿ, ಮತ್ತೆ ನಮ್ಮ ಬಗ್ಗೆ ಮಾತಾಡ್ಲಿ. ರಾಜ್ಯ ನಾನೇ ಅವ್ರ ಪ್ಲೇಸಲ್ಲಿ ಇದ್ದಿದ್ರೆ 10 ನಿಮಿಷಕ್ಕೆ ಸಸ್ಪೆಂಡ್ ಮಾಡಿ ಬಿಸಾಕ್ತಿದ್ದೆ, ಯತ್ನಾಳಾಗ್ಲಿ ಇನ್ನೊಬ್ರಾಗ್ಲಿ. ಅಂತ ದಮ್ ತೋರಿಸೋ ಲೀಡ್ರು ವಿಜಯೇಂದ್ರ ಆಗಿದ್ದಿದ್ರೆ ನಾನು ಒಪ್ತಿದ್ದೆ. ಎಲ್ಲ ಸ್ಮಾರ್ಟ್ ರಾಜಕಾರಣ ಮಾಡಿದ್ರೆ ನಾನೇ ಸ್ಟೇಟ್ ಪ್ರೆಸಿಡೆಂಟ್ ಪ್ಲೇಸಲ್ಲಿ ವಿಜಯೇಂದ್ರ ಪ್ಲೇಸಲ್ಲಿ ಇದ್ದಿದ್ರೆ ಯತ್ನಾಳ್ ಅವ್ರನ್ನ ಸಸ್ಪೆಂಡ್ ಮಾಡ್ತಿದ್ದೆ. ಅವ್ರು ಬೆಳಗಾವಿಗೂ ಹೋಗಿದ್ದಾರೆ. ತನಿಖೆ ನೀವು ಪಾರದರ್ಶಕವಾಗಿ ನಡೆಯುತ್ತೆ. ಕೋರ್ಟ್ ಇದೆ ಸಿ ಟಿ ರವಿ ಅವ್ರಿಗೆ. ಕೋರ್ಟಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಲಾಡ್ಜ್ ಮಾಡಲಿ. ನಾನು ಹೇಳೋದು ಪ್ರೈವೇಟ್ ಕಂಪ್ಲೇಂಟ್ ನೋಡಿ. ಯಾವತ್ತೂ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. 5 ವರ್ಷದಿಂದ ನನಗೂ ಇಂಥ ಒಂದು ಅನುಭವ ಆಗಿತ್ತು. ನಾನು ಯಾರ ವಿರುದ್ಧನೋ ಮಾತಾಡಿದೆ ಅಂತ ಒಬ್ಬರನ್ನ, ನಾನು ಕಳೆದ ಚುನಾವಣೆಯಲ್ಲಿ ಒಬ್ಬರನ್ನ ಸೋಲಿಸಿದೆ. ಅವ್ರು ಏನು ಮಾಡಿದ್ರು, ನನ್ನನ್ನು ಅರೆಸ್ಟ್ ಮಾಡಿಸಿದ್ರು. ನನ್ನನ್ನು ಅರೆಸ್ಟ್ ಮಾಡಿಸಿ ನೀವು ನಂಬಲ್ಲ, 6 ತಾಸು ಸುತ್ತಾಕ್ಸಿದ್ದಾರೆ ಚಿಕ್ಕಬಳ್ಳಾಪುರ ಸುತ್ತು. ನನ್ನ 5 ವರ್ಷದ ಹಿಂದೆ ನನ್ನ ಮೇಲೆ FIR ಏನಾಗಿರಲಿಲ್ಲ. ತಾಲೂಕು ಆಫೀಸಲ್ಲಿ 107 ಆಗಿತ್ತು, ಶಾಂತಿಗೆ ಭಂಗ ಬರುತ್ತೆ ಅಂತ. ಈಗ ಆ ಕೇಸ್ ಇಟ್ಟವ್ರು ಶಾಂತಿಗೆ ನಾನು ಭಂಗ ತಂದೆ ಮೊನ್ನೆ ಚುನಾವಣೆಯಲ್ಲಿ. ನನ್ನನ್ನು 5-6 ತಾಸು ಸುತ್ತಾಕ್ಸಿದ್ರು. ಯಾಕೆಂದ್ರೆ ಅವ್ರು ಏನು ಹೇಳಿದ್ರು, ಅಲ್ಲಿಂದ ಅಲ್ಲಿ ಕರ್ಕೊಂಡೋದ್ರು, ಟೀಗೆ ಅರ್ಧ ಗಂಟೆ ಹಾಕಿದ್ರು, ಕಾಫಿಗೆ ಅರ್ಧ ಗಂಟೆ ಹಾಕಿದ್ರು, ತಿಂಡಿಗೆ ಅರ್ಧ ಗಂಟೆ ಹಾಕಿದ್ರು, ಅಲ್ಲಿ ಇರಪ್ಪ ಸ್ವಲ್ಪ ಫ್ರೆಶ್ ಅಪ್ ಆಗಪ್ಪ ಅಂತ ಅಲ್ಲಿ ಅರ್ಧ ಗಂಟೆ ಹಾಕಿದ್ರು. ನೋಡ್ಕೊಂಡು ನನಗೆ ಗೊತ್ತಿರೋ ಪ್ರಕಾರ ಸಿ ಟಿ ರವಿ ಅವ್ರನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅಲ್ಲ, ಈಗೂ ಅಡ್ಡ ಬಂದಿರುತ್ತೆ, ಅವ್ರು ಒಪ್ಕೊಳಕ್ ಆಗ್ತಿರಲ್ಲ. ಗೌರ್ಮೆಂಟ್ ಸೆಕ್ಯೂರಿಟಿ ಸಂಬಂಧ ಬಂದ್ರೆ ಕಬ್ಬನ್ ಗೆದ್ದಲೆ ಕರೆಕ್ಟ್ ಆಗಿ ಸೆಕ್ಯೂರಿಟಿ ಕೊಡ್ತೀರಾ ಅಂತ ಅವ್ರು ಹೇಳ್ತಾ ಇಲ್ಲ. ನಾನು ವೈಯಕ್ತಿಕವಾಗಿ ಒಂದು ಮಾತಂತೂ ಹೇಳಬಲ್ಲೆ, ಸಿ ಟಿ ರವಿ ಸರ್, ನಿಮಗೇನು ಆಗಲ್ಲ, ನಿಮ್ಮ ಜೀವಕ್ಕೆ ಏನು ಆಗಲ್ಲ, ನಿಮ್ಮ ಜೀವಕ್ಕೆ ನಾನು ಗ್ಯಾರಂಟಿ ಸರ್. ತುರ್ತು ಪರಿಸ್ಥಿತಿ ಅಂದರೆ ಬೇರೆ ಥರ ಇರುತ್ತೆ ಮೇಡಮ್. ತುರ್ತು ಪರಿಸ್ಥಿತಿ ಅಂದರೆ ಕೇಂದ್ರ ಸರ್ಕಾರದವ್ರು ಮಾಡ್ತಿದಾರಲ್ಲ ಮಾಧ್ಯಮದ ಮೇಲೆ, ಅದು ತುರ್ತು ಪರಿಸ್ಥಿತಿ. ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲಿಲ್ಲ. ನಾನು MLA, ಅವ್ರು MLC. ಸಿ ಟಿ ರವಿ ಅವ್ರಿಗೇನಾದರೂ ಅಷ್ಟು ಜೀವದ ಮೇಲೆ ಆತಂಕ ಇದ್ದರೆ ಸರ್, ನಾನು ನಮ್ಮ ಸರ್ಕಾರದ ಪರವಾಗಿ ನಿಮ್ಮ ಜೀವಕ್ಕೆ ನಾನು ಹೊಣೆಯಾಗಿರ್ತೀನಿ, ತಲೆ ಕೆಡಿಸ್ಕೊಬೇಡಿ ಸರ್.